ಆಳಂದ ತಾಲೂಕಿನಲ್ಲಿ ಶಿವಪುರ ಮಾದರಿ ಬಗ್ಗೆ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಬೆಂಬಲಿಗರು ಮಾಡಿರುವ ಆರೋಪ ಶುದ್ಧ ಸುಳ್ಳು. ಅವ್ರು ಹೇಳ್ತಕ್ಕಂಥ ಏನು ಹೇಳ್ಯಾರ ಅವರೆಲ್ಲ ಸುಳ್ಳೇ ಅದಾರ ಅದು. ಬಟ್ ಇಡೀ ನಮ್ಮ ತಾಲೂಕಿನಲ್ಲಿ ಶಿವಪುರ ಮಾದರಿ ಕಾಮಗಾರಿ ಆಗಿದ್ದು 30 ಹಳ್ಳಿಯಲ್ಲಿ ಇರೋದು 136 ಹಳ್ಳಿ ಬರ್ತಾವೆ ರೀ. ಅದ್ರಾಗ 30 ಹಳ್ಳಿಯಾಗ ಕೆಲಸ ಆಗ್ಯಾವ. ಈಗ ಎಲ್ಲಿ ಶಿವಪುರ ಮಾದರಿ ಕೆಲಸ ಆಗ್ಯಾವ ಅಲ್ಲಿ ನೀರಿನ ಸಮಸ್ಯೆ ಇಲ್ಲರಿ ಒಟ್ಟು. ಈಗ ಉದಾಹರಣೆ ನಮ್ಮ ಮಾದನಿಪ್ಪರಗದಾಗ ಈಗ ನಾವು ಮೊದಲ ಎಲ್ಲ ಪಂಚಾಯತಿಗೆ ನೀರಿನ ಟ್ಯಾಂಕರ್ ಅವು ಇವೆಲ್ಲ ಹಚ್ತಿದ್ದೇವೆ ರೀ. ಈಗ ಒಟ್ಟು ಟ್ಯಾಂಕರ್ ಇಲ್ಲ. ಮತ್ತು ರೈತರ ಈಗ ಪೂರಾ ಮೊದಲು ನೀರು ಇದ್ದಿದ್ದಿಲ್ಲ ರೀ. ಈಗ ರೈತರ ಆದಾಯ ಪೂರಾ ದುಪ್ಪಟ್ಟಾಗ್ಯದ. ಅವಾಗ 5 ಚೀಲ ಬೆಳಿತೀರಂದ್ರೆ ಈಗ 10 ಚೀಲ ಬೆಳಿತಾರೆ ರೀ. ಅದಕ್ಕೆ ಏನು ಇವ್ರು ಸುಭಾಷ್ ಗುತ್ತೇದಾರ್ ಬೆಂಬಲಿಗರು ಏನು ಮಾಡ್ಲಾಗತ್ತಾರಲ್ಲ ರೀ, ಅದು ಉದ್ದೇಶಪೂರ್ವಕ ನಮ್ಮ ನಾಯಕರಂತ BR ಪಾಟೀಲ್ ಹೆಸರು ಖರಾಬ್ ಮಾಡ್ಬೇಕಂತೇಳಿ ಅವ್ರು ಮಾಡಕತ್ತಾರ ರೀ. ಆಮೇಲೆ ನಂಬಲ್ಲಿ ಅವರು ಮತ್ತು ಕಾಮಗಾರಿ ಕಳಪೆ ಆಗ್ಯದ, ಶಿವಪುರ ಮಾದರಿ ಅವೈಜ್ಞಾನಿಕದ, ಹಂಗದ ಹಿಂಗದ ಅಂತೇಳವ್ರಿ. 2013ರಿಂದ 2018 ತನಕ ನಮ್ಮ ನಾಯಕರಾದಂಥ BR ಪಾಟೀಲ್ರು ಶಾಸಕರಿದ್ರು. ಆಮೇಲೆ ಅವರು 2018ರಿಂದ 23 ತನಕ ಸುಭಾಷ್ ಗುತ್ತೇದಾರ್ ಶಾಸಕರಿದ್ದರು. ಆಳೆಗೇನು ಇವರು BR ಪಾಟೀಲ್ ಸುಭಾಷ್ ಗುತ್ತೇದಾರ್ ಬೆಂಬಲಿಗರನ್ನು ಕಣ್ಣು ಮುಚ್ಕೊಂಡು ಕೂತಿರು, ಏನು ಕಿವ್ಯಾಗ ಹೂವು ಇಟ್ಕೊಂಡು ಕೂತಿರು. ಆ ಎಳೆಗೆಲ್ಲ ಕೇಳ್ಬೋದಾಗಿತ್ತಲ್ರಿ ಅವರು. ಎನ್ಕ್ವೈರಿ ಮಾಡಿಸ್ಬೋದಾಗಿತ್ತಲ್ಲ. ಎನ್ಕ್ವೈರಿ ಯಾಕೆ ಮಾಡಿಸ್ಲಿಲ್ಲ? ಆದ್ರೆ ಅವು ಕೆಲಸನೇ ಅವು ಕೆಲಸ ಕರೆಕ್ಟ್ ಆಗ್ಯಾವ. ಈಗ ಏನಾದರೂ ಹೇಳಿ ಅವ್ರ ಹೆಸರು ಖರಾಬ್ ಮಾಡ್ಬೇಕಂತೇಳಿ ಅವ್ರು ಮಾಡಕತ್ತಾರೆ ಅಷ್ಟೇ. ಅದಕ್ಕೆ ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಅವರು ಕೆಲಸ ಖರಾಬ್ ಆಯ್ತಂದ್ರೆ ಎನ್ಕ್ವೈರಿ ಮಾಡಿಸ್ಬೇಕಾಗಿತ್ತು. ಅವ್ರೇನು ಈಗ ಅವ್ರ ಕಾರ್ಯಕರ್ತರು ಏನು ಮಾಡ್ತಿರೋ ಏನು ಕೈ ಕಟ್ಟಿ ಕೂತಿರು, ಕಣ್ಣು ಮುಚ್ಚಿರು, ಏನು ಪಟ್ಟಿ ಕಟ್ಟಿರೋ ಅವ್ರಿಗೆಲ್ಲ ಗುರ್ತೇ ಅದ ರೀ. ಬಾಯಿಗಳ್ರಿ ಈಗ ನಮ್ಮ ಮಾದನಿಪ್ಪರಗದಾಗ BR ಪಾಟೀಲ್ರು ಸುಮಾರು ಇಡೀ ತಾಲೂಕಕ್ಕೆ 400 ಬಾಯಿ ತಂದಾರ ರೀ. 400 ಬಾಯಿ ತಂದಾರ. ನಮ್ಮ ಬಲ್ಲಿ 9 ಬಾಯಿ ಹೊಡೆದಾರ ರೀ. ಈಗ ಸದ್ದನು ಬರ್ರಿ ನೀವು ನಾಳೆ ಹೊಂಟ್ರಿಲ್ಲ ಹ್ಯಾಂಗನು ಅವು ಬಾಯಿ ಒಳಗೆ ನೀರು ಅವ ರೀ. ಆ ರೈತರಿಗೆ ಪೂರಾ ಅನುಕೂಲ ಆಗ್ಯದ ರೀ. ಅವ್ರು ಪೂರಾ ಆದಾಯ ದುಪ್ಪಟ್ಟಾಗ್ಯದ ರೀ. ಈಗ ಆಲ್ರೆಡಿ ಇವರೇ ಕಂಪ್ಲೇಂಟ್ ಮಾಡಿ BR ಪಾಟೀಲ್ ಹೆಸರು ಆಗ್ತದಂತೇಳಿ ಇವ್ರು ಕಂಪ್ಲೇಂಟ್ ಮಾಡಿ ಅವ್ರು ಬಿಲ್ ತಡೆ ಹಿಡ್ದಾರ ರೀ. ಅಂಥವೆಲ್ಲ ಅವ್ರಿಗೆ ಕಾಣಲ್ಲ ರೀ. ಅವ್ರ ಕಾರ್ಯಕರ್ತರೀಗ ಏನು BR ಪಾಟೀಲ್ ಕಾರ್ಯಕರ್ತರು ಅಷ್ಟೇ ಅವು ಕೆಲಸ ಮಾಡ್ಕೊಂಡಾರ್ರಿ. ಏನು BR ಪಾಟೀಲ್ ಕಾರ್ಯಕರ್ತರಿಗೆ ಅಷ್ಟೇ ಅವು ಅಂತರ್ಜಲ ನೀರಿನ ಇದು ಹೋಗ್ತಾವ್ರಿ. ಎಲ್ಲರಿಗೆ ಭೂಮಿ ಒಳಗೆ ನೀರು ಹಿಂಗ್ತದ, ಎಲ್ಲ ರೈತರಿಗೆ ಅನುಕೂಲ ಆಗ್ತದ. ಅದ್ರ ಬಗ್ಗೆ ಅವ್ರು ಏನೂ ಮಾತಾಡಲ್ರಿ. ಅದು ಏನೋ ಸುಳ್ಳು ಹೇಳೋದು ಅವ್ರಿಗೆ ಪೂರಾ ಸುಳ್ಳು ಹೇಳೋದು ಚಟನೆ ಆಗ್ಬಿಟ್ಟದ್ರಿ ಅವ್ರಿಗೆ. ಅವ್ರು ಬರೇ ಪ್ರಚಾರಕ್ಕೋಸ್ಕರ ಮಾಡಕತ್ತಾರೆ ರೀ ಅವರು. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಎಲ್ಲ ಸುಳ್ಳದಾರೆ. ಅವ್ರು ಮಾಡೋ ಆರೋಪ ಪೂರಾ ಸುಳ್ಳದ ರೀ. ಪೂರಾ ಅವರು ಮುಂದೆ ಈಗ ಅವ್ರಿಗೆ ನಮ್ಮ ನಾಯಕರಾದಂಥ BR ಪಾಟೀಲ್ ಬಗ್ಗೆ ಅವ್ರಿಗೆ ಏನು ಮಾತಾಡಬೇಕು ಅನ್ನೋದೇ ತಿಳಿಯಲಾಗಿದ್ರೆ ಅವ್ರು ಕೆಲಸ ಮಾಡಿ ಅಷ್ಟು ಹೊಟಕಿಸ್ಬಿಡ್ಲಿಕತ್ತಾರೆ ಅವರು. ಈಗ ನಂಬಲ್ಲಿ ನಮ್ಮ ಉದಾಹರಣೆ ನಮ್ಮ ಮಾದನಿಪ್ಪರಗಕ್ಕೆ ರೀ, ಹೈಸ್ಕೂಲ್ ತಂದವರು BR ಪಾಟೀಲ, PU ಕಾಲೇಜ್ ತಂದವರು BR ಪಾಟೀಲ, ಡಿಗ್ರಿ ಕಾಲೇಜ್ ತಂದವರು BR ಪಾಟೀಲ. ಮುಂದೆ ನಂಬಲ್ಲಿ ಮಾದನಿಪ್ಪರಗ ಟು ಮೈಂದ್ರಿಗೆ ನಡ್ಲಿಕ್ಕೆ ಬರ್ತಿದ್ದಿಲ್ಲ ರೀ. ಪೂರಾ ಡಾಂಬ್ರೀಕರಣ ಮಾಡ್ಯಾರ ರೀ. ಅದಕ್ಕೆ 6 ಕೋಟಿ ರೂಪಾಯಿ ಕೆಲಸ ಇಟ್ಟರು ರೀ. ಮುಂದೆ ಮಾದನಿಪ್ಪರಗ ಟು ದುದ್ನಿ ಬಾರ್ಡರ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ 2 ತಾಸು ಬೇಕಾತಿತ್ತು ನಮಗೆ. ಬರೀ 8 ಕಿಲೋಮೀಟ್ರ್ ಹೋಲಕ್ಕೆ. ಅದು 17 ಕೋಟಿ ಇಟ್ಟು ಅದು ಕೆಲಸ ಮಾಡ್ಯಾರ ರೀ. ಇವ್ರೇನು ಕಣ್ಣು ಮುಚ್ಕೊಂಡು ಪಟ್ಟಿ ಕಟ್ಕೊಂಡು ಕೂತಾರೆ ರೀ. ಕಾಣಿಸಲ್ಲ ರೀ ಅಭಿವೃದ್ಧಿ ಅವ್ರಿಗೆ. ಏನೋ ಉದ್ದೇಶಪೂರ್ವಕ ಪ್ರಚಾರ ತೊಗೋಬೇಕಂತೇಳಿ ಮಾಡಕತ್ತಾರೆ ಅವ್ರ ಬೆಂಬಲಿಗರು. ಅವರು ಹತಾಶರಾಗಿ ಹೇಳಿಕೆ ಕೊಡ್ಲಕತ್ತಾರೆ ರೀ. ಅದಕ್ಕೆ ಅವ್ರು ಏನು ಮಾಡಿರ್ತಕ್ಕಂಥ ಆರೋಪ ಎಲ್ಲ ಶುದ್ಧ ಸುಳ್ಳದ ರೀ. ಇದನ್ನು ನಾವು ಖಂಡಿಸ್ತೇವೆ ರೀ. ಅದು ನಮ್ಮ ಹೆಸರು ಶಿವಲಿಂಗಪ್ಪ ಜಮಾದಾರ್ ಅಂತ.